ನೆಜಾ ಮೂವಿ ಫಸ್ಟ್ ಪಾರ್ಟ್ನ ಲಾಸ್ಟ್ನಲ್ಲಿ ನಾವು ನೋಡಿದಂತೆ ನೆಜಾ ಮತ್ತು ಬಿಂಗ್ ತಮ್ಮ ಗ್ರಾಮವನ್ನು ರಕ್ಷಿಸುವಾಗ ಒಂದು ದೈವಿಕ ಮಿಂಚಿನ ಹೊಡೆತಕ್ಕೆ ಒಳಗಾಗುತ್ತಾರೆ. ಇದರಿಂದ ಅವರ ದೇಹಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಅವರ ಬಳಿ ಉಳಿದಿದ್ದು ಕೇವಲ ಆತ್ಮಗಳು ಮಾತ್ರ. ಅವು ಸಹ 7 ದಿನಗಳ ನಂತರ ಶಾಶ್ವತವಾಗಿ ಅಳಿದು ಹೋಗಬೇಕಾಗಿತ್ತು. ತಯಿ ಅವರ ಗುರು ಆಗಿದ್ದು ತಮ್ಮ ಪ್ರಿಯ ಶಿಷ್ಯರು ಹೀಗೆ ನಾಶವಾಗುವುದನ್ನು ಸಹಿಸಲಾಗಲಿಲ್ಲ. ಆದ್ದರಿಂದ ಅವರು 7 ಬಣ್ಣಗಳ ಕಮಲದ ಶಕ್ತಿಯನ್ನು ಬಳಸಿಕೊಂಡು ಅವರಿಗಾಗಿ ಹೊಸ ದೇಹಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದರು. ಈಗಾಗಲೇ ನೆಜಾವನ್ನು ತಮ್ಮ ರಕ್ಷಕನಾಗಿ ಒಪ್ಪಿಕೊಂಡಿದ್ದ ಗ್ರಾಮಸ್ಥರು ತೈಯಿಗೆ ಸಹಾಯ ಮಾಡಿದರು. ತಯಿ ನೆಜಾ ಮತ್ತು ಆವು ಬಿಂಗಾಗಿ ಹೊಸ ದೇಹಗಳ ಅಚ್ಚುಗಳನ್ನು ಸಿದ್ಧಪಡಿಸಿದರು. ಆದರೆ ನೆಜಾ ಇದರಿಂದ ಸಂತೋಷ ಪಡಲಿಲ್ಲ. ಅವನು ತನ್ನ ದೇಹವು ತನ್ನ ಕಲ್ಪನೆಯಂತೆಯೇ ಇರಬೇಕು ಎಂದು ಬಯಸಿದ. ಕೊನೆಗೆ ಅವನು ತನ್ನ ಮನಸ್ಸಿನಂತೆ ಸ್ವತಃ ಒಂದು ದೇಹವನ್ನು ರೂಪಿಸಿಕೊಂಡ. ಅದು ಒಂದು ಅಸಾಧಾರಣ ಸೃಷ್ಟಿಯಾಗಿತ್ತು. ಶೆಂಗಾಂಗ್ ಒಂದು ಮಾಂತ್ರಿಕ ಗುರಾಣಿಯನ್ನು ಕಂಡು ಅದನ್ನು ಒಡೆಯಲು 3 ಡ್ರ್ಯಾಗನ್ ರಾಜರನ್ನು ಕರೆಯಿಸಿಕೊಂಡ. ಆ ಗುರಾಣಿಯನ್ನು ರಕ್ಷಿಸಲು ತಯಿ ಸ್ವತಃ ಅಪಾಯಕ್ಕೆ ಒಳಗಾದರು. ಆದರೆ ಅದೇ ಸಮಯದಲ್ಲಿ ಆವು ಬಿಂಗ್ ತನ್ನ ಶಕ್ತಿಯಿಂದ ಒಂದು ಹಿಮದ ಗೋಡೆಯನ್ನು ನಿರ್ಮಿಸಿ ಎಲ್ಲರನ್ನೂ ರಕ್ಷಿಸಿದ. ಈ ನಡುವೆ ಪೂರ್ವ ಸಮುದ್ರದ ಡ್ರ್ಯಾಗನ್ ರಾಜನಾದ ಆವು ಬಿಂಗ್ನ ತಂದೆ ತನ್ನ ಮಗನನ್ನು ನೋಡಲು ಭೂಮಿಗೆ ಬಂದ. ತಂದೆ ಮತ್ತು ಮಗ ಇಬ್ಬರು ಒಂದೇ ದೇಹವನ್ನು ಹಂಚಿಕೊಂಡರು. ಆದರೆ ಅದು ಕೂಡ ತಾತ್ಕಾಲಿಕವಾಗಿತ್ತು. ತಯಿ ಹೇಳಿದರು, ಬಿಂಗ್ಗೆ ಮತ್ತೆ ದೇಹ ನೀಡಬೇಕಾದರೆ 7 ಬಣ್ಣಗಳ ಕಮಲವನ್ನು ಪುನರ್ಜೀವನಗೊಳಿಸಬೇಕು. ಅದಕ್ಕಾಗಿ ಅವರು ಸ್ವರ್ಗೀಯ ದೇವರಿಂದ ಪವಿತ್ರ ಜಲವನ್ನು ಬೇಡಿಕೊಳ್ಳಬೇಕಾಗುತ್ತದೆ. ಆದರೆ ಈ ಪರೀಕ್ಷೆ ಸುಲಭವಾಗಿರಲಿಲ್ಲ. ಆವು ಬಿಂಗ್ ನಿಜಾದ ದೇಹದಲ್ಲಿ ಉಳಿದುಕೊಂಡು ಈ ಎಲ್ಲವನ್ನೂ ಸಹಿಸಬೇಕಾಗಿತ್ತು. ಅತಿದೊಡ್ಡ ಕಷ್ಟವೆಂದರೆ ಆ ದೇಹದೊಳಗೆ ಅಡಗಿದ್ದ ರಾಕ್ಷಸೀಯ ಶಕ್ತಿಯ ಬಗ್ಗೆ ಯಾರಿಗೂ ಗೊತ್ತಾಗಬಾರದು. ಆದ್ದರಿಂದ ಆವು ಬಿಂಗ್ ನಿಜಾದ ಚೇತನೆಯನ್ನು ನಿಯಂತ್ರಿಸಬೇಕಾಯಿತು. ಅಂದರೆ ದೇಹ ನಿಜಾದ್ದಾಗಿದ್ದರೂ ಮನಸ್ಸನ್ನು ಆವು ಬಿಂಗ್ ನಡೆಸುತ್ತಿದ್ದ. ಇದು ಬಹಳ ಅಪಾಯಕರವಾಗಿತ್ತು, ವಿಶೇಷವಾಗಿ ನಿಜಾಕ್ಕೆ. ಆದರೂ ಗ್ರಾಮ ನಾಯಕ ಲೀಜಿಂಗ್ ಶೆಂಗಾಂಗ್ನ ಈ ಯೋಜನೆಯನ್ನು ಒಂದು ಷರತ್ತಿನ ಮೇಲೆ ಒಪ್ಪಿಕೊಂಡ. ಡ್ರ್ಯಾಗನ್ ಸೇನೆ ಇನ್ನು ಮುಂದೆ ಅವರ ಗ್ರಾಮಕ್ಕೆ ದಾಳಿ ಮಾಡಬಾರದು ಎಂದು. 2 ಪಕ್ಷಗಳು ಒಪ್ಪಿಕೊಂಡ ನಂತರ ನೆಜಾ ಮತ್ತು ತಯಿ ಕುನ್ಲುನ್ ಪರ್ವತದ ಕಡೆಗೆ ಹೊರಟರು. ಅಲ್ಲಿ ಪರೀಕ್ಷೆ ನಡೆಯಬೇಕಾಗಿತ್ತು. ಮಾರ್ಗ ಮಧ್ಯೆ ತಯಿ ಬಿಂಗ್ಗೆ ತರಬೇತಿ ನೀಡಿದರು. ಅದರಿಂದ ಅವನು ನೆಜಾದ ದೇಹವನ್ನು ಸರಿಯಾಗಿ ನಿಯಂತ್ರಿಸಬಹುದು. ಆದರೆ ಒಂದೇ ದೇಹದಲ್ಲಿ 2 ಆತ್ಮಗಳಿರುವುದರಿಂದ ಇದು ಬಿಂಗ್ಗೆ ಬಹಳ ಕಷ್ಟಕರವಾಗಿತ್ತು. ಸಮಯ ಕಡಿಮೆಯಾಗಿದ್ದರಿಂದ ತಯಿ ಒಂದು ಶಾರ್ಟ್ಕಟ್ ಉಪಯೋಗಿಸಿದರು. ಅವರು ಒಂದು ನಿದ್ರಾ ಔಷಧಿಯನ್ನು ನೀಡಿದರು. ಇದರಿಂದ ನೆಜಾ ನಿದ್ರೆಗೆ ಜಾರಿದ ಮತ್ತು ಆವು ಬಿಂಗ್ ಸಂಪೂರ್ಣ ದೇಹದ ಮೇಲೆ ನಿಯಂತ್ರಣ ಸಾಧಿಸಿ ಅವರು ಕುನ್ಲುನ್ ಪರ್ವತವನ್ನು ತಲುಪಿದರು. ಅಲ್ಲಿ ಅವರನ್ನು ಮಹಾನ್ ಮಾಂತ್ರಿಕ ಮಾಸ್ಟರ್ ಜಿಯನ್ ವುಲಿಯಾಂಗ್ ಸ್ವತಃ ಸ್ವಾಗತಿಸಿದರು. ಆದರೆ ಅದೇ ಸಮಯದಲ್ಲಿ ನೆಜಾದ ನಿದ್ರೆ ಮುರಿದು ಅವನು ಮತ್ತೆ ದೇಹದ ನಿಯಂತ್ರಣವನ್ನು ಪಡೆದುಕೊಂಡ. ಮಾಸ್ಟರ್ ಜಿಯನ್ ವುಲಿಯಾಂಗ್ಗೆ ನೆಜಾದೊಳಗೆ ಏನೋ ವಿಚಿತ್ರವಾಗಿದೆ ಎಂದು ಅನಿಸಿತು. ಆದರೆ ತಯಿ ತನ್ನ ಸುಳ್ಳಿನ ಮೂಲಕ ಅವರ ಸಂಶಯವನ್ನು ದೂರ ಮಾಡಿದರು. ಇದಕ್ಕೊಟ್ಟಿಗೆ ಗ್ರಾಮದಲ್ಲಿ ಲೀಜಿಂಗ್ ಶೆಂಗಾಂಗ್ಗೆ ಒಂದು ವಿನಂತಿ ಮಾಡಿದರು. ಗಾಯಗೊಂಡ ಸೈನಿಕರಿಗಾಗಿ ಔಷಧಿಗಳನ್ನು ತರಲು ದಾರಿ ತೆರೆಯಬೇಕು ಎಂದು. ಆದರೆ ಶೆಂಗಾಂಗ್ ಸ್ಪಷ್ಟವಾಗಿ ನಿರಾಕರಿಸಿದ. ಹೋಗುವಾಗ ಅವನು ಕೇಳಿದ, ಸಹೋದರ, ನೀನು ಮತ್ತು ಈ ರಾಕ್ಷಸ ಇಲ್ಲಿ ಏನು ಮಾಡುತ್ತಿದ್ದೀರಿ? ಶೆಂಗಾಂಗ್ ಉತ್ತರಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಸತ್ಯ ಹೇಳಿದರೆ ಕೆಟ್ಟದಾಟಿ ಕಾಣಿಸುತ್ತಿತ್ತು. ಆಗ ಗ್ರಾಮ ನಾಯಕ ಲೀಜಿಂಗ್ ಪರಿಸ್ಥಿತಿಯನ್ನು ನಿಭಾಯಿಸಿ ಶೆಂಗಾಂಗ್ ಚೆಂಗ್ಟಾಂಗಾನ್ ಗ್ರಾಮಕ್ಕೆ ಸಹಾಯ ಮಾಡುತ್ತಿದ್ದಾನೆ, ಅಲ್ಲಿ ರಾಕ್ಷಸರು ದಾಳಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನೆಜಾಗೆ ಕಡೆಗಣನೆ ಆಯಿತೆಂದು ಶೆಂಗಾಂಗ್ ಜೊತೆ ಸ್ವಲ್ಪ ತಮಾಷೆ ಮಾಡುತ್ತಾನೆ. ಅದರ ರಾಕ್ಷಸನ ಕೂಗು ಕೇಳುತ್ತಿದ್ದಂತೆ ಅದರ ಬಾಸ್ ಅಲ್ಲಿಗೆ ಬರುತ್ತಾನೆ. ಬಿಂಗ್ ನೆಜಾದ ದೇಹನ ಮೇಲೆ ನಿಯಂತ್ರಣ ಪಡೆದು ತನ್ನ ಶಕ್ತಿಯನ್ನು ತೋರಿಸಿದಾಗ ಬಾಸ್ ಭಯಭೀತನಾದ. ಆದ್ದರಿಂದ ಮರುಮರು ಆಗುತ್ತಿರುವ ದಾಳಿಗಳ ನಡುವೆಯೂ ಅವನು ಔಷಧಿ ಬೀಳಿಸಿದ ಆಹಾರವನ್ನು ತಿನ್ನಲು ಪ್ರಯತ್ನಿಸಿದ. ಅವನು ಆ ಔಷಧಿಯನ್ನು ತಿಂದ ನಂತರ ಹೇಗೋ ಬಿಂಗ್ 2 ರಾಕ್ಷಸರನ್ನು ಸೋಲಿಸಿ ಮೊದಲ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ನೆಜಾಗೆ ತನ್ನ 2 ಸಹೋದರರೊಂದಿಗೆ ಮಾತನಾಡುವ ಅವಕಾಶ ನೀಡಲಾಯಿತು. ಆದರೆ ನೆಜಾಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಆದ್ದರಿಂದ ಮಾತನಾಡಲು ಬಿಂಗಿಗೆ ಹೇಳಿದ. ಸಮಯ ಕಳೆಯುತ್ತಾ ಹೋಯಿತು ಮತ್ತು ನೆಜಾ ತನ್ನ 2ನೇ ಪರೀಕ್ಷೆಯನ್ನು ಆರಂಭಿಸಿದ. ಈ ಬಾರಿ ಅವನ ಪ್ರತಿದ್ವಂದಿ ಬಹಳ ಸ್ನೇಹಿತವರಾಗಿದ್ದು ಅವನ ಉತ್ಸಾಹದಿಂದ ಪ್ರಭಾವಿತರಾಗಿದ್ದರು. ಆದರೆ ಈ ಸ್ನೇಹ ಹೆಚ್ಚು ದಿನಗಳವರೆಗೆ ಉಳಿಯಲಿಲ್ಲ, ಏಕೆಂದರೆ ಆ ಯೋಧನು ನೆಜಾವನ್ನು ರಾಕ್ಷಸ ಎಂದು ಕರೆಯುತ್ತಾನೆ. ತನ್ನ ಸ್ನೇಹಿತನಿಗೆ ಆದ ಅವಮಾನವನ್ನು ಬಿಂಗ್ ಸಹಿಸಲಿಲ್ಲ ಮತ್ತು ಅವನು ದಾಳಿ ಮಾಡುತ್ತಾನೆ. ಈಗ ಎದುರಿನಲ್ಲಿ ಒಬ್ಬ ಹುಚ್ಚು ಶತ್ರು ನಿಂತಿದ್ದ. ಬಿಂಗ್ ಸಂಪೂರ್ಣ ಶಕ್ತಿಯಿಂದ ಹೋರಾಡಿದ. ಆದರೆ ಅವನ ಪ್ರತಿದ್ವಂದಿ ಸೋಲೊಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಅವನು ಬಿಂಗ್ ಅನ್ನು ಸೋಲಿಸಿದರೂ ಅಂತಿಮ ಪ್ರಹಾರವನ್ನು ಮಾಡಲಿಲ್ಲ, ಏಕೆಂದರೆ ಅದೇ ಸಮಯದಲ್ಲಿ ಮಹಾನ್ ಜಾದುಗರರ ಶಿಷ್ಯರು ಅಲ್ಲಿ ತಲುಪಿದ್ದರು. ಯುದ್ಧವನ್ನು ಆ ಯೋಧನೆ ತಾನೇ ನಿಲ್ಲಿಸಿದ್ದರು.
ಸೋಲು ಒಪ್ಪಿಕೊಂಡಿದ್ದರೂ ಮಾಸ್ಟರ್ ಜಿಯನ್ ವುಲಿಯಾಂಗ್ ಅವರ ಅನುಯಾಯಿಗಳು ಅವನನ್ನೇ ತಪ್ಪಿತಸ್ಥನೆಂದು ತೀರ್ಮಾನಿಸಿದರು. ಆದ್ದರಿಂದ ಅವನು ಮತ್ತು ಅವನ ಸಂಗಾತಿಗಳು ಬಂಧಿತರಾದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕಾಡಿನಿಂದ ಶೆಂಗಾಂಗ್ನ ಕಿರಿಯ ಸಹೋದರನು ಬಂದು ಎಲ್ಲರ ಮೇಲೂ ದಾಳಿ ಮಾಡಿದ. ಆಶ್ಚರ್ಯದ ಸಂಗತಿ ಏನೆಂದರೆ ಇಷ್ಟು ಕಾಲ ಬಿಂಗ್ನೊಂದಿಗೆ ಹೋರಾಡುತ್ತಿದ್ದ ವ್ಯಕ್ತಿಯೇ ವಾಸ್ತವದಲ್ಲಿ ಶೆಂಗಾಂಗ್ನ ತಂದೆಯಾಗಿದ್ದ. ಶೆಂಗಾಂಗ್ನ ಕಿರಿಯ ಸಹೋದರನು ತನ್ನ ತಂದೆ ಗಾಯಗೊಂಡಿರುವುದನ್ನು ಕಂಡಾಗ ನಿಜಾ ಮೇಲೆ ಮುರಿದು ಬಿದ್ದ. ಮಾಸ್ಟರ್ ಜಿಯನ್ ವುಲಿಯಾಂಗ್ ಅವರ ಒಬ್ಬ ರಕ್ಷಕನು ಅವನು ಅಪಾಯಕರನೆಂದು ಭಾವಿಸಿ ಕೊಲ್ಲಲು ಹೊರಟಾಗ ಅವನ ತಂದೆ ಮಧ್ಯಪ್ರವೇಶಿಸಿ ತನ್ನ ಮಗನನ್ನು ರಕ್ಷಿಸಿದರು. ಮಗನನ್ನು ಸಾವಿಸಲು ಕಾಲವನ್ನು ಸ್ಥಗಿಸಿದರು. ಆದರೆ ಅವನ ಮಗ ಓಡಿ ಶೆಂಗಾಂಗ್ನ ಬಳಿ ತಲುಪಲು ಸಾಧ್ಯವಾಗಲಿಲ್ಲ. ಇನ್ನೊಂದು ಕಡೆ ನೆಜಾ ಕಾರಣದಿಂದ ತನ್ನ ಕಿರಿಯ ಸಹೋದರನು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂದು ತಿಳಿದಾಗ ಶೆಂಗಾಂಗ್ಗೆ ತುಂಬಾ ಕೋಪ ಬರುತ್ತದೆ. ಅದೇ ಸಮಯದಲ್ಲಿ ತೈಯಿಯ ಒಬ್ಬ ರಕ್ಷಕನು ನೆಸಾಗೆ ಸುದ್ದಿ ತಂದನು, ಚೆಂಟಾಂಗಾನ್ ಗ್ರಾಮ ಪೂರ್ಣವಾಗಿ ನಾಶವಾಗಿ ಬಿಟ್ಟಿದೆ ಎಂದು. ಈ ಸುದ್ದಿ ಕೇಳುತ್ತಿದ್ದಂತೆ ನೆಜಾ ಮತ್ತು ತೈಯಿ ಸಮಯ ವ್ಯರ್ಥ ಮಾಡದೆ ಅಲ್ಲಿ ತಲುಪಿದರು. ಅಲ್ಲಿ ಎಲ್ಲವೂ ಅವಶೇಷಗಳಾಗಿ ಮಾರ್ಪಟ್ಟಿತ್ತು. ಗ್ರಾಮದ ಸ್ಥಿತಿಯನ್ನು ನೋಡಿ ಮಾಸ್ಟರ್ ಜಿಯನ್ ವುಲಿಯಾಂಗ್ ತಕ್ಷಣವೇ ಇದು ಡ್ರ್ಯಾಗನ್ ಜನಾಂಗದ ಕೆಲಸ ಎಂದು ಅರ್ಥ ಮಾಡಿಕೊಂಡರು. ನೆಜಾಗೆ ತನ್ನ ತಂದೆ ತಾಯಿ ಈ ದಾಳಿಯಲ್ಲಿ ಸತ್ತಿರಬಹುದು ಎಂದು ತಿಳಿದಾಗ ಅವನ ಹೃದಯದಲ್ಲಿ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿತ್ತು. ಆವು ಬಿಂಗ್ ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಈಗ ನೆಜಾದ ಕಣ್ಣಲ್ಲಿ ಕೇವಲ ಕೋಪ ಮಾತ್ರ ಕಾಣಿಸುತ್ತಿತ್ತು. ಪ್ರತೀಕಾರ ತೀರಿಸಿಕೊಳ್ಳಲು ನೆಜಾ ಡ್ರ್ಯಾಗನ್ ಜನಾಂಗದ ಒಂದು ಪ್ರದೇಶಕ್ಕೆ ನುಗ್ಗಲು ಬಯಸಿದ. ಆದರೆ ಅಲ್ಲಿ ಇದ್ದ ದ್ವಾರಪಾಲಕರು ಅವನನ್ನು ಒಳಗೆ ಬಿಡಲಿಲ್ಲ. ಇದನ್ನು ನೋಡಿ ನೆಜಾದ ಕೋಪ ಇನ್ನಷ್ಟು ಹೆಚ್ಚಾಯಿತು. ಅವನು ಅವರೊಂದಿಗೆ ಯುದ್ಧವಾರಂಭಿಸಿ ಅವರನ್ನು ಸಾಯಿಸಿಬಿಟ್ಟ. ನೆಜಾದ ಶಕ್ತಿಯನ್ನು ನೋಡಿ ಮಾಸ್ಟರ್ ಜಿಯನ್ ವುಲಿಯಾಂಗ್ ಬಹಳ ಪ್ರಭಾವಿತರಾದರು. ಅವರು ನೆಜಾಗೆ ಬಹುಮಾನವಾಗಿ ಪವಿತ್ರ ಜಲವನ್ನು ನೀಡಿದರು ಮತ್ತು ಜೊತೆಗೆ ಒಂದು ಕೆಲಸವನ್ನು ನೀಡಿದರು. ಅದೇ ಡ್ರ್ಯಾಗನ್ ಜನಾಂಗದ ಬಂಡಾಯಗಾರರ ವಿರುದ್ಧ ಹೋರಾಡುವ ಮಿಷನ್. ನೆಜಾ ಈ ಪ್ರಸ್ತಾಪವನ್ನು ಒಪ್ಪಿಕೊಂಡ. ಆದರೆ ಮೊದಲು ಅವನು ತೈಯಿಗೆ ಆ ಪವಿತ್ರ ಜಲವನ್ನು ಬಿಂಗ್ಗೆ ಹೊಸ ದೇಹ ನಿರ್ಮಿಸಲು ಬಳಸುವಂತೆ ಹೇಳುತ್ತಾನೆ. ಇಷ್ಟರಲ್ಲಿ ಮಾಸ್ಟರ್ ಜಿಯನ್ ವುಲಿಯಾಂಗ್ ಮತ್ತು ಅವರ ಅನುಯಾಯಿಗಳು ಚೆಂಟಾಂಗಾನ್ ಗ್ರಾಮವನ್ನು ನಾಶ ಮಾಡಿದ ಡ್ರ್ಯಾಗನ್ ಜನಾಂಗವನ್ನು ಬಂಧಿಸಿದರು. ಅವರನ್ನು ಒಂದು ಪಾತ್ರೆಯಲ್ಲಿ ಬಂಧಿಸಿ ಶಿಕ್ಷೆ ನೀಡಲು ಮುಂದಾದರು. ಡ್ರ್ಯಾಗನ್ ಜನಾಂಗದ ನಾಯಕ ಆಗ್ವಾಂಗ್ ಆಶ್ಚರ್ಯಪಟ್ಟನು, ಏಕೆಂದರೆ ಅವನು ಇಂತಹ ಯಾವುದೇ ಆದೇಶವನ್ನು ನೀಡಲೇ ಇರಲಿಲ್ಲ. ನಂತರ ತಿಳಿಯುತ್ತದೆ ಈ ಎಲ್ಲವೂ 3 ಡ್ರ್ಯಾಗನ್ ರಾಜರ ಕೆಲಸವಾಗಿತ್ತು. ಅವರು ಶೆಂಗಾಂಗ್ನ ಹೆಸರಿನಲ್ಲಿ ಸ್ವತಃ ಆದೇಶಗಳನ್ನು ನೀಡುತ್ತಿದ್ದರು. ಈಗ ಆಗ್ವಾಂಗ್ ತನ್ನ ಸಂಪೂರ್ಣ ಜನಾಂಗ ನಾಶವಾಗಬಾರದು ಎಂದು ಬಯಸಿದ. ಆದ್ದರಿಂದ ಅವನು ಸ್ವತಃ ಯುದ್ಧ ಭೂಮಿಗೆ ಇಳಿದು ನಾಯಕತ್ವ ವಹಿಸಿದ. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿದರೂ ಮಾಸ್ಟರ್ ಜಿಯನ್ ವುಲಿಯಾಂಗ್ ಅವರ ಶಕ್ತಿಶಾಲಿ ರಕ್ಷಕರನ್ನು ಸೋಲಿಸುವುದು ಅವನಿಂದ ಸಾಧ್ಯವಾಗಲಿಲ್ಲ. ಆಗ್ವಾಂಗ್ಗೆ ಬೇರೆ ಯಾವುದೇ ಮಾರ್ಗ ಉಳಿಯದೆ ಹೋದಾಗ ಅವನು ಒಂದು ಅವಕಾಶವನ್ನು ಬಳಸಿ ನೇರವಾಗಿ ಮಾಸ್ಟರ್ ಜಿಯನ್ ವುಲಿಯಾಂಗ್ ಅವರ ಮೇಲೆ ದಾಳಿ ಮಾಡಿದ. ಆದರೆ ಆ ದಾಳಿಯನ್ನು ನೆಜಾ ವಿಫಲಗೊಳಿಸಿದ. ಪ್ರತೀಕಾರದ ಬೆಂಕಿಯಿಂದ ತುಂಬಿದ್ದ ನೆಜಾ ನಿರಂತರವಾಗಿ ಆಗ್ವಾಂಗ್ ಮೇಲೆ ದಾಳಿ ಮಾಡುತ್ತಾ ಹೋದ. ಕೊನೆಗೆ ಅವನನ್ನು ಮತ್ತೆ ಸೀಲ್ ಮಾಡಿದ ಪಾತ್ರೆಯೊಳಗೆ ತಳ್ಳಿಬಿಟ್ಟ. ಒಬ್ಬ ಡ್ರ್ಯಾಗನ್ ರಾಜನನ್ನೇ ಸೋಲಿಸಿದ್ದ ನೆಜಾದ ಶಕ್ತಿಯನ್ನು ನೋಡಿ ಮಹಾನ್ ಜಾದುಗರನು ಇನ್ನೂ ಹೆಚ್ಚು ಪ್ರಭಾವಿತರಾದರು. ಅವರು ನೆಜಾವನ್ನು ತಮ್ಮ ಬಲಗೈಯಾಳನಾಗಿ ನೇಮಿಸಿ ಭೂಮಿಯಿಂದ ದಾನವರನ್ನು ನಿರ್ಮೂಲನ ಮಾಡುವ ಕಾರ್ಯವನ್ನು ಅವನಿಗೆ ಒಪ್ಪಿಸಿದರು. ಆದರೆ ತನ್ನ ಜಯಕ್ಕೆ ಶ್ಲಾಘನೆ ದೊರಕಿದ್ದರೂ ನೆಜಾಗೆ ಯಾವುದೇ ಸಂತೋಷವಾಗಲಿಲ್ಲ, ಏಕೆಂದರೆ ಈ ಜಯವು ಅವನ ತಂದೆ ತಾಯಿಯ ಪ್ರಾಣದ ಬೆಲೆಗೆ ಸಿಕ್ಕಿದಂತಾಗಿತ್ತು. ನೆಜಾ ತನ್ನ ತಂದೆ ತಾಯಿಯ ಮರಣ ಮತ್ತು ಗ್ರಾಮದ ವಿನಾಶದ ದುಃಖವನ್ನು ಸಹಿಸುತ್ತಿದ್ದಾಗಲೇ ಅವನ ತಂದೆ ತಾಯಿ ಅವನ ಮುಂದೆ ಪ್ರತ್ಯಕ್ಷರಾದು ಅವನಿಗೆ ಸಂಪೂರ್ಣ ಸತ್ಯವನ್ನು ತಿಳಿಸಿದರು. ವಾಸ್ತವದಲ್ಲಿ ಚೆಂಟಾಂಗಾನ್ ಗ್ರಾಮವನ್ನು ನಾಶ ಮಾಡಿದ್ದು ಶೆಂಗಾಂಗ್ ಕೂಡ ಅಲ್ಲ, ಆಗ್ವಾಂಗ್ ಕೂಡ ಅಲ್ಲ. ನಿಜವಾದ ಅಪರಾಧಿಗಳು ಮಾಸ್ಟರ್ ಜಿಯನ್ ವುಲಿಯಾಂಗ್ ಮತ್ತು 3 ಡ್ರ್ಯಾಗನ್ ರಾಜರು. ಅವರು 1000 ವರ್ಷಗಳಷ್ಟು ಹಿಂದೆ ಸಿಕ್ಕಿದ ಶಿಕ್ಷೆಯಿಂದ ಮುಕ್ತಿ ಪಡೆಯಲು ಬಯಸುತ್ತಿದ್ದರು. ಈ 3 ಡ್ರ್ಯಾಗನ್ ರಾಜರು ಮಾಸ್ಟರ್ ಜಿಯನ್ ವುಲಿಯಾಂಗ್ ಮುಂದೆ ಆತ್ಮಸಮರ್ಪಣೆ ಮಾಡಿದ್ದರು. ಈಗ ಅವರ ನಿಜವಾದ ಉದ್ದೇಶ ನೆಜಾ ಮತ್ತು ಬಿಂಗ್ ಅವರ ದೇಹಗಳಿಂದ ಕ್ರಿಸ್ಟಲ್ ಅನ್ನು ಹೊರಗೆ ತೆಗೆದು ತಾವೇ ಅತಿ ಶಕ್ತಿಶಾಲಿಗಳಾಗಬೇಕು ಎಂಬುದಾಗಿತ್ತು. ಶೆಂಗಾಂಗ್ಗೆ ಇದು ಭಾರಿ ಮೋಸವಾಗಿ ಅನಿಸಿತು. ಅವನು ಈ ಶಕ್ತಿಶಾಲಿ ಗುಂಪಿನ ವಿರುದ್ಧ ಹೋರಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಲೀಜಿಂಗ್ ಮತ್ತು ಅವನ ಪತ್ನಿಯನ್ನು ಕಲ್ಲಾಗಿ ಮಾಡಿ ಅಡಗಿಬಿಟ್ಟ. ನೆಜಾಗೆ ಸಂಪೂರ್ಣ ಸತ್ಯ ತಿಳಿದಾಗ ಅವನು ಬಿಂಗ್ ಬಳಿ ಕ್ಷಮೆ ಕೇಳಿದ. ಈಗ ಅವನು ಡ್ರ್ಯಾಗನ್ ಜನಾಂಗವನ್ನು ರಕ್ಷಿಸುವ ಯುದ್ಧದಲ್ಲೂ ಸೇರಿಕೊಂಡ. ಆದರೆ ದುಃಖಕರವಾಗಿ ಅವರ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಮಾಸ್ಟರ್ ಜಿಯನ್ ವುಲಿಯಾಂಗ್ ಅವರ ರಕ್ಷಕರು ಬಹಳ ಶಕ್ತಿಶಾಲಿಗಳಾಗಿದ್ದರು. ಅದರ ಮೇಲೆ ಅವರು 3 ಡ್ರ್ಯಾಗನ್ ರಾಜರನ್ನು ಕರೆದುಕೊಂಡರು. ಆದರೆ ನೆಜಾ ಸೋಲೊಪ್ಪಿಕೊಳ್ಳುವನವಲ್ಲ. ಅವನು ತನ್ನ ಚತುರತೆಯನ್ನು ಬಳಸಿ ಒಂದು ಮಾಯಾಜಾಲ ಮಾಡಿದ. ಅದರಿಂದ 3 ಡ್ರ್ಯಾಗನ್ ರಾಜರು ಪರಸ್ಪರವೇ ಹೋರಾಡಲು ಆರಂಭಿಸಿದರು. ಅವರು ಸೋತ ನಂತರ ನೆಜಾ ಮತ್ತು ಬಿಂಗ್ ಸೇರಿ ಮಾಸ್ಟರ್ ಜಿಯನ್ ವುಲಿಯಾಂಗ್ ಮೇಲೆ ದಾಳಿ ಮಾಡಿದರು. ಆದರೆ ಮಾಸ್ಟರ್ ಜಿಯನ್ ವುಲಿಯಾಂಗ್ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದರಿಂದ ಅವರು ಇಬ್ಬರನ್ನೂ ಸುಲಭವಾಗಿ ಸೋಲಿಸಿದರು. ಅವರು ನೆಜಾ ಮತ್ತು ಬಿಂಗ್ ಮೇಲೆ ಹೃದಯ ಚೀರಿಸುವ ಶಾಪವನ್ನು ಹಾಕಿ ಅವರ ತಾಯಿ ತಂದೆಯ ಜೊತೆಗೂಡಿ ಒಂದು ಕಂಟೈನರ್ನೊಳಗೆ ಬಂಧಿಸಿದರು. ಅವರು
ದೇಹಗಳಿಂದ ಶೀಘ್ರವಾಗಿ ಕ್ರಿಸ್ಟಲ್ ಹೊರತೆಗೆಯಲು ಸಾಧ್ಯವಾಗಲಿ ಅಂತ. ಒಳಗೆ ಹೋಗಿ ಔಬಿಂಗ್ ತನ್ನ ತಂದೆಗೆ ನಿಜವಾದ ಅಪರಾಧಿ ಮಾಸ್ಟರ್ ಜಿಯನ್ ವೂಲಿಯಾಂಗ್ ಎಂದು ತಿಳಿಸಿದ. ನಂತರ ಮಾಸ್ಟರ್ ಜಿಯನ್ ವೂಲಿಯಾಂಗ್ಗೆ ದಾನವ ಗೋಳವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದು ತಿಳಿದಾಗ ಅವನು ಒಂದು ಪ್ರಸ್ತಾವನೆಯನ್ನು ನೀಡಿದ. ಅವನ ತಾಯಿ ತಂದೆ ಜೀವಂತವಾಗಿರಬೇಕೆಂದಿದ್ದರೆ ಅವನು ತನ್ನನ್ನು ತಾನೇ ಬಲಿದಾನ ಮಾಡಬೇಕಾಗಿತ್ತು. ನೇಜಾ ಆ ಮಾತಿಗೆ ಒಪ್ಪಿಕೊಳ್ಳಲು ಹೋಗುತ್ತಿದ್ದಾಗ ಅವನ ತಾಯಿ ಅವನನ್ನು ತಡೆದಳು. ಅವಳು ಹೇಳಿದಳು, ಯಾವ ತಾಯಿಗೂ ತನ್ನ ಮಗನು ತನ್ನ ಮುಂದೆ ಸಾಯಬೇಕೆಂದು ಇಚ್ಛೆಯಿರದು. ಆ ಮಾತುಗಳು ನೇಜಾನ ಹೃದಯವನ್ನು ತೀವ್ರವಾಗಿ ಕದಲಿಸಿದವು. ನೇಜಾ ಅಳುತ್ತಿದ್ದಾಗ ಅವನ ತಾಯಿ ಕೊನೆಯ ಬಾರಿ ಅವನನ್ನು ಅಪ್ಪಿಕೊಳ್ಳಲು ಹೃದಯ ಚೀರಿಸುವ ಸೂಜಿಯ ನೋವನ್ನು ಸಹಿಸಿಕೊಂಡು ತಾನೇ ಬಲಿದಾನ ಮಾಡಿದರು. ಇದರಿಂದ ನೇಜಾದ ನಿಜವಾದ ಶಕ್ತಿ ಜಾಗೃತವಾಯಿತು. ಹೃದಯ ಚೀರಿಸುವ ಶಕ್ತಿಯ ಶಾಪ ಮುರಿಯಿತು. ನಂತರ ನೇಜಾ ಬಿಂಗ್ಗೆ ಕಂಟೈನರ್ ಅನ್ನು ಒಡೆಯಲು ಸಹಾಯ ಮಾಡುವೆಂದು ಕೇಳಿಕೊಂಡನು. ಇಬ್ಬರು ಸೇರಿ ಮಾಸ್ಟರ್ ಜಿಯನ್ ವೂಲಿಯಾಂಗ್ ಮೇಲೆ ಪ್ರತಿದಾಳಿ ನಡೆಸಿದರು. ಈ ಬಾರಿ ಡ್ರ್ಯಾಗನ್ ಜನಾಂಗವು ಅವರ ಜೊತೆಯಲ್ಲಿತ್ತು. ಮಾಸ್ಟರ್ ಜಿಯನ್ ವೂಲಿಯಾಂಗ್ ಅವರನ್ನು ಸುತ್ತುವರೆಯಲು ಪ್ರಯತ್ನಿಸಿದರೂ ಈಗ ಅವರು ಎಲ್ಲರ ಸಂಯುಕ್ತ ಶಕ್ತಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಅವನು ಸೋಲುವೆನೆಂದು ಅರಿತಾಗ ತನ್ನ ಅನುಯಾಯಿಗಳನ್ನು ಕರೆದುಕೊಂಡು ಅಲ್ಲಿಂದ ಓಡಿಹೋದ. ಯುದ್ಧದ ನಂತರ ಔಬಿಂಗ್ ನೇಜಾಗೆ ಡ್ರ್ಯಾಗನ್ ಜನಾಂಗದಲ್ಲಿ ಸೇರಿಕೊಳ್ಳುವ ಆಹ್ವಾನ ನೀಡಿದ. ಆದರೆ ನೇಜಾ ಅದನ್ನು ನಿರಾಕರಿಸಿದ. ಈಗ ಅವನು ಇನ್ನು ಮುಂದೆ ಓಡುವುದಿಲ್ಲ, ಅಡಗಿಕೊಳ್ಳುವುದಿಲ್ಲ. ಅವನು ದೃಢವಾಗಿ ತನ್ನ ವಿಧಿಯನ್ನು ಎದುರಿಸುತ್ತಾನೆ. ಔಬಿಂಗ್ ಅವನ ನಿರ್ಧಾರವನ್ನು ಗೌರವಿಸಿ ತನ್ನ ತಂದೆಯ ಜೊತೆಗೆ ಹೊರಟನು. ಅದೇ ಈ ಘಟನೆಗಳ ನಂತರ ಔಗ್ವಾಂಗ್ಗೆ ತನ್ನ ಮಗ ಔಬಿಂಗಾಗಿ ದುಃಖವಾಯಿತು. ಅವನು ತನ್ನ ಮಗನು ದುಃಖದಲ್ಲಾಗಲಿ ಅಥವಾ ಬಲವಂತದಲ್ಲಿ ಬದುಕಲಿ ಎಂದು ಬಯಸಲಿಲ್ಲ. ಆದ್ದರಿಂದ ಅವನು ಬಿಂಗ್ಗೆ ತನ್ನ ಇಚ್ಛೆಯಂತೆ ಜೀವನ ನಡೆಸಿ ತಾನು ಸರಿ ಎಂದು ಭಾವಿಸುವುದನ್ನೇ ಮಾಡುವಂತೆ ತಿಳಿಸಿದ. ಈ ಸ್ವಾತಂತ್ರ್ಯ ದೊರೆತಾಗ ಬಿಂಗ್ ಬಹಳ ಸಂತೋಷಗೊಂಡನು, ಏಕೆಂದರೆ ತನ್ನ ತಂದೆ ಅವನಿಗೆ ತನ್ನ ದಾರಿಯನ್ನು ಆಯ್ಕೆ ಮಾಡಲು ಅವಕಾಶ ನೀಡುತ್ತಾರೆ ಎಂದು ಅವನು ನಿರೀಕ್ಷಿಸಿರಲಿಲ್ಲ. ಸಂತೋಷದಿಂದಲೇ ಅವನು ನೇಜಾವನ್ನು ಭೇಟಿಯಾಗಲು ಹೊರಟನು. ನಂತರ ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ವೂಲಿಯಾಂಗ್ ತನ್ನ ಶಿಷ್ಯರಾದ ಕ್ರಾನಾ ಮತ್ತು ಡಿರೋ ಜೊತೆಗೂಡಿ ಕುನ್ಲುನ್ ಪರ್ವತದಲ್ಲಿರುವ ಒಂದು ಗುಪ್ತ ಜೈಲ್ಗೆ ತಲುಪುತ್ತಾನೆ. ಅಲ್ಲಿ ಶೆನ್ ಗಾಂಗ್ಬಾವ್ ಮತ್ತು ಅವನ ತಂದೆ ಶೆನ್ ಝೆಂಗ್ದಾವ್ ಇಬ್ಬರನ್ನು ಬಂಧಿಸಿರುತ್ತಾನೆ. ಅವನು ಅವತ್ತಿಬ್ಬರನ್ನು ತನ್ನ ಕಡೆಗೆ ಕರೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ, ಆದರೆ ಅವರು ಅವನ ಮಾತನ್ನು ನಿರಾಕರಿಸುತ್ತಾರೆ. ಈಗ ವೂಲಿಯಾಂಗ್ ಕೂಡ ಅಲ್ಲಿಂದ ಆಚೆ ಬರಲು ಸಾಧ್ಯವಾಗಲ್ಲ, ಯಾಕೆಂದರೆ ಸಿಸ್ಟಮ್ ಅವನ ಫೇಸ್ ರೆಕಗ್ನಿಷನ್ ಮಾಡುವುದಿಲ್ಲ. ನಂತರ ನೇಜಾನ ಬ್ರದರ್ಸ್ ಜಿಂಜಾ ಮತ್ತೆ ಮೂಜಾ ವೂಲಿಯಾಂಗ್ನ ಭೇಟಿಯಾಗೋಕೆ ಯುಶು ಮೇಹಲ್ಗೆ ಬರ್ತಾರೆ. ಆದರೆ ಅಲ್ಲಿ ವೂಲಿಯಾಂಗ್ ಅವರಿಗೆ ಸಿಗಲ್ಲ, ಯಾಕೆಂದರೆ ಅವನು ಅದೇ ಜೈಲಿನಲ್ಲಿ ಬಂಧಿತನಾಗಿರುತ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ.